ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ವಿಚಾರ ಜೋರು ಚರ್ಚೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಡಿರುವಂತಹ ಅದೊಂದು ಮಾತು ಮತ್ತೆ ಕುತೂಹಲವನ್ನ ಕೆರಳಿಸ್ತಾ ಇದೆ. ಹಿಂದಿನ ವಿಚಾರವೊಂದನ್ನು ಮೆಲುಕು ಹಾಕಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಬಿಜೆಪಿಯಿಂದ ಆಫರ್ ಬಂದ ಬಗ್ಗೆ ಡಿಕೆ ಬಾಂಬ್ ಸಿಡಿಸಿದ್ದಾರೆ. ನನಗೆ ಆಗ ದೆಹಲಿಯಿಂದ ಒಂದು ಫೋನ್ ಬಂದಿತ್ತು, ಡಿಸಿಎಂ ಆಗ್ತೀರಾ ಜೈಲಿಗೆ ಹೋಗ್ತೀರಾ ಅಂತ ಕೇಳಿದ್ರು. ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳಿ ಫೋನ್ನಲ್ಲಿ ಹೇಳಿದ್ರಂತೆ. ಪಕ್ಷದ ನಿಷ್ಠೆಗಾಗಿ ಡಿಸಿಎಂ ಬೇಡ ಜೈಲಿಗೆ ಹೋಗ್ತೇನೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿದ್ರಂತೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಂತಹ ಹೇಳಿಕೆ ಇದು. ಈ ಹೇಳಿಕೆ ಈ ಸಂದರ್ಭದಲ್ಲಿ ಸಹಜವಾಗಿಯೇ ತೂಕ ಬರುವಂತಹ ಮಾತಾಗಿದೆ. ಪಕ್ಷ ನಿಷ್ಠೆಯ ಮಾತನ್ನ, ಪಕ್ಷ ವರಿಷ್ಠರ ನಿಷ್ಠೆಯ ಮಾತನ್ನ ಮತ್ತೊಮ್ಮೆ ಡಿಕೆ ಶಿವಕುಮಾರ್ ಅವರು ಪ್ರಸ್ತಾಪಿಸಿದ್ದಾರೆ. ದೆಹಲಿಯಿಂದ ಫೋನ್ ಬಂತು, ಬಿಜೆಪಿಯಿಂದ ಯಾರಿಂದ ಬಂತು ನಾ ಹೆಸರು ಹೇಳಕ್ ಬೇಡ. ಈಗ ನೀವು ಡೆಪ್ಟಿ ಸಿಎಂ ಆಯ್ತೀರಾ ಇಲ್ಲ ಜೈಲಿಗೆ ಹೋಗ್ತೀರಾ, ಎರಡರಲ್ಲಿ ಒಂದು ಆಯ್ಕೆ ಮಾಡಬೇಕು, ಅವ್ರನ್ನ ವಾಪಸ್ ಕಳಿಸಿರೋ ಅಂತೇಳಿ. ಏನ್ ಮಾಡ್ತೀರಿ? ಪಕ್ಷದ ನಿಷ್ಠೆ, ನಾನು ಪ್ರಿಫರ್ ಎ ಜೈಲ್ ದೆನ್ ಬಿಕಮಿಂಗ್ ಎ ಡೆಪ್ಟಿ ಚೀಫ್ ಮಿನಿಸ್ಟರ್. ಸೊ ಅವತ್ತು ಆಗ್ಬೋದಾಗಿತ್ತು, ಇನ್ನೇನೇನು ಆಗ್ತಿತ್ತು ರಾಜಕೀಯ ಗೊತ್ತಿಲ್ಲ. ನನಗೆ ದೆಹಲಿಯಿಂದ ಫೋನ್ ಬಂತು, ಬಿಜೆಪಿಯಿಂದ ಯಾರಿಂದ ಬಂತು ನಾ ಹೆಸರು ಹೇಳಕ್ ಬೇಡ. ಈಗ ನೀವು ಡೆಪ್ಟಿ ಸಿಎಂ ಆಯ್ತೀರಾ ಇಲ್ಲ ಜೈಲಿಗೆ ಹೋಗ್ತೀರಾ, ಎರಡರಲ್ಲಿ ಒಂದು ಆಯ್ಕೆ ಮಾಡಬೇಕು, ಅವ್ರನ್ನ ವಾಪಸ್ ಕಳಿಸಿರೋ ಅಂತೇಳಿ. ಏನ್ ಮಾಡ್ತೀರಿ? ಪಕ್ಷದ ನಿಷ್ಠೆ, ನಾನು ಪ್ರಿಫರ್ ಎ ಜೈಲ್ ದೆನ್ ಬಿಕಮಿಂಗ್ ಎ ಡೆಪ್ಟಿ ಚೀಫ್ ಮಿನಿಸ್ಟರ್. ಸೊ ಅವತ್ತು ಆಗ್ಬೋದಾಗಿತ್ತು. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನವೆಂಬರ್ ಸನಿಹದಲ್ಲಿ ಆಡಿರುವಂತಹ ಮಾತು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತೇಳಿ ಮತ್ತೊಮ್ಮೆ ಪಕ್ಷ ನಿಷ್ಠೆಯ ಜಪವನ್ನ ಡಿಕೆ ಶಿವಕುಮಾರ್ ಅವರು ಮಾಡಿದ್ದಾರೆ ಬಹಿರಂಗ ವೇದಿಕೆಯಲ್ಲಿ. ಪ್ರೇಮ್, ನಿನ್ನೆ ಕಾರ್ಯಕ್ರಮವೊಂದರಲ್ಲಿ ಡಿ ಕೆ ಶಿವಕುಮಾರ್ ಅವರ ಕುರಿತ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಅದು. ಆ ಪುಸ್ತಕದಲ್ಲಿ ಸಾಕಷ್ಟು ಸ್ಫೋಟಕ ಮಾಹಿತಿಗಳನ್ನು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಜೊತೆಗೆ ನಿನ್ನೆ ಕೂಡ ಅವರು ಮಾತನಾಡಿರುವಂಥದ್ದು ಒಂದು ಸ್ಫೋಟಕ ವಿಚಾರವನ್ನು, ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಮಟ್ಟಿಗೆ ಸಂಚಲನ ಸೃಷ್ಟಿ ಮಾಡುವಂಥ ವಿಚಾರವನ್ನು ನಿನ್ನೆ ಅವರು ಬಾಯಿ ಬಿಟ್ಟಿರುವಂಥದ್ದು. 2019ರ ಸಂದರ್ಭದಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆ ಆಗುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು JDS ಸಮ್ಮಿಶ್ರ ಸರ್ಕಾರ ಏನಿತ್ತು, ಆ ಒಂದು ಸಮ್ಮಿಶ್ರ ಸರ್ಕಾರ ಸಂದರ್ಭದಲ್ಲಿ ಬಿಜೆಪಿಗೆ ಬರುವಂತಹ ಆಹ್ವಾನವನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಕೊಟ್ಟಿದ್ರು ಅನ್ನುವಂಥ ಸ್ಫೋಟಕ ಮಾಹಿತಿನ ಅವರು ಬಿಚ್ಚಿಟ್ಟಿದ್ದಾರೆ. ಆದರೆ ಹೆಸರು ಹೇಳೋದಕ್ಕೆ ಅವರು ಇಷ್ಟಪಡಲಿಲ್ಲ, ಯಾರು ಅಂತ ಹೆಸರು ಹೇಳೋದಿಲ್ಲ. ಆದರೆ ನನಗೆ ಆಫರ್ ಬಂದಿತ್ತು, ಯಾರ ಮೂಲಕ? IT ಅಧಿಕಾರಿಗಳ ಮೂಲಕ ಆಫರ್ ಕಳಿಸಲಾಗಿತ್ತು, ಜೊತೆಗೆ ರಾಷ್ಟ್ರೀಯ ನಾಯಕರು ಕೂಡ ಕರೆ ಮಾಡಿದ್ರು ಅನ್ನುವಂತಹ ಸ್ಫೋಟಕ ಮಾಹಿತಿಯನ್ನು ಕೂಡ ಹೇಳಿದ್ದಾರೆ. ಈಗಾಗಲೇ ಸಾಕಷ್ಟು ಸಂದರ್ಭಗಳಲ್ಲಿ ಬಿಜೆಪಿಯ ಕದವನ್ನ ಡಿ ಕೆ ಶಿವಕುಮಾರ್ ಅವರು ತಟ್ಟಿದ್ದಾರೆ ಅನ್ನುವಂತಹ ಆರೋಪಗಳು, ಚರ್ಚೆಗಳು ಆವಾಗವಾಗ ಕೇಳಿ ಬಂದಿರುತ್ತೆ. ಈಗ ಖುದ್ದು ಡಿ ಕೆ ಶಿವಕುಮಾರ್ ಅವರೇ 2019ರಲ್ಲಿ ಬಿಜೆಪಿಯಿಂದ ನನಗೆ ಆಹ್ವಾನ ಬಂದಿತ್ತು ಅನ್ನುವಂಥ ಮಾತನ್ನ ಬಿಚ್ಚಿಟ್ಟಿದ್ದಾರೆ. ಹಾಗಾಗಿ ಒಂದು ರೀತಿಯಲ್ಲಿ ಕುತೂಹಲ ಈ ಒಂದು ಹೇಳಿಕೆಯಲ್ಲಿ ಸಾಕಷ್ಟು ಮನೆ ಮಾಡಿರುವಂಥದ್ದು. ಯಾಕೆ, ಯಾರು ಕರೆ ಮಾಡಿದ್ರು, ಏನಕ್ಕೆ, ಇವೆಲ್ಲವೂ ಕೂಡ ಚರ್ಚೆ ಆಗುತ್ತೆ. ಅಂದರೆ ಡಿ ಕೆ ಶಿವಕುಮಾರ್ ಅಷ್ಟೇ ಅಲ್ಲ, ಒಂದಷ್ಟು ಜನ ಶಾಸಕರನ್ನ ಕರ್ಕೊಂಡು ಬನ್ನಿ, ನಿಮ್ಮನ್ನ ಡಿ.ಸಿ.ಎಂ ಮಾಡ್ತೇವೆ, ಅಥವಾ ನೀವು ಜೈಲಿಗೆ ಹೋಗ್ತೀರಾ ಡಿ.ಸಿ.ಎಂ ಆಗಲಿಲ್ಲ ಅಂದರೆ, ಅಥವಾ ನಮ್ಮ ಜೊತೆ ಬರಲಿಲ್ಲ ಅಂದರೆ, ಕೈ ಜೋಡಿಸಲಿಲ್ಲ ಅಂದರೆ, ಈ ಒಂದು ಆಫರು ಡಿ ಕೆ ಶಿವಕುಮಾರ್ ಅವರ ಮುಂದೆ ಬಿಜೆಪಿ ರಾಷ್ಟ್ರೀಯ ನಾಯಕರು ಮತ್ತು IT ಅಧಿಕಾರಿಗಳ ಮೂಲಕ ಇಟ್ಟಿದ್ರು ಅನ್ನುವಂಥದ್ದು ಖುದ್ದು ಡಿ ಕೆ ಶಿವಕುಮಾರ್ ಅವರು ನನಗೆ ಹೇಳಿದ್ದಾರೆ. ಹಾಗಾಗಿ ಎಲ್ಲ ಒಂದ್ ಕಡೆ ಇದು ಬಿಜೆಪಿ ಮೇಲಿನ ಆಪರೇಷನ್ ಕಮಲ ಆರೋಪ ಏನಿದೆ, ಎಲ್ಲ ರಾಜ್ಯಗಳಲ್ಲೂ ಕೂಡ ಬಹುತೇಕ ಅವರು ಆಪರೇಷನ್ ಮಾಡಿನೇ ಅಧಿಕಾರಕ್ಕೆ ಬರ್ತಾರೆ ಅಂತ ಆ ಒಂದು ಆರೋಪಕ್ಕೆ ಪುಷ್ಟಿನೂ ಕೊಟ್ಟಂತಾಗುತ್ತೆ. ಜೊತೆಗೆ DKಶಿ ಒಂದು ರೀತಿಯಲ್ಲಿ ಟ್ರಬಲ್ ಶೂಟರ್ ಅವರು, ರಾಜ್ಯ ಕಾಂಗ್ರೆಸ್ಗೆ ಬಹಳ ಮಹತ್ವದ ವ್ಯಕ್ತಿ, ಮಹತ್ವದ ರಾಜಕಾರಣಿ. ಅಂತ ಟ್ರಬಲ್ ಶೂಟರ್ನೇ ಬಿಜೆಪಿ ನಾಯಕರು ಸೆಳೆಯೋದಕ್ಕೆ 2019ರಲ್ಲೇ ಪ್ರಯತ್ನ ಪಟ್ಟಿದ್ರು ಅನ್ನುವಂತ ಆರೋಪ. ಈಗ ಇದು ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಬರಬೇಕಾಗಿದೆ. ಇದಕ್ಕೆ ಬಿಜೆಪಿ ಅವರೇನು ಹೇಳ್ತಾರೆ, ಕಾಂಗ್ರೆಸ್ನವರೇನು ಹೇಳ್ತಾರೆ, ಜೊತೆಗೆ ಖುದ್ದು DKಶಿ ಅವರು ಏನು ಸ್ಪಷ್ಟೀಕರಣ ಕೊಡ್ತಾರೆ ಕಾದೊಡ್ಬೇಕಾಗಿದೆ. ಒಟ್ಟಾರೆಯಾಗಿ ಬಿಜೆಪಿಯಿಂದ 2019ರಲ್ಲಿ ಆಹ್ವಾನ ಬಂದಿತ್ತು. ನಾನು ಪಕ್ಷ ನಿಷ್ಠೆಗಾಗಿ ಜೈಲು ವಾಸ ಆಯ್ಕೆ ಮಾಡ್ಕೊಂಡೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ.